ಮಹಾಲಿಂಗಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರೀ ಅವ್ಯವಸ್ಥೆ ಸೃಷ್ಟಿಯಾಗಿದೆ. ಸರ್ಕಾರಿ ಆಸ್ಪತ್ರೆ ಎಂದರೆ ಬಡವರ ಆಶ್ರಯದ ಸ್ಥಳ. ಆದರೆ ಮಹಾಲಿಂಗಪುರ ಸರ್ಕಾರಿ ಆಸ್ಪತ್ರೆಯ ಸ್ಥಿತಿ ನೋಡಿದರೆ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ಇಲ್ಲಿ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯವನ್ನ ನಿಭಾಯಿಸುತ್ತಿದ್ದಾರಾ ಅಥವಾ ಕರ್ತವ್ಯ ಲೋಪ ನಡೆಯುತ್ತಿದೆಯಾ ಎಂಬ ಅನುಮಾನ ಜನರಲ್ಲಿ ಮೂಡಿದೆ. ಸರ್ಕಾರಿ ಸಿಬ್ಬಂದಿ ಬೆಳಗ್ಗೆ 9:30ಕ್ಕೆ ಕರ್ತವ್ಯಕ್ಕೆ ಹಾಜರಾಗಬೇಕಿದ್ದರೆ ಇಲ್ಲಿ ಕೆಲವು ಸಿಬ್ಬಂದಿ 11 ಗಂಟೆಯ ನಂತರ ಆಸ್ಪತ್ರೆ ತಲುಪಿರುವುದು ಎಂಬ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಗೆ ಬರುವ ರೋಗಿಗಳು ಗಂಟೆಗಟ್ಟಲೆ ಕಾಯಬೇಕು. ಆದರೆ ವೈದ್ಯರು ಮತ್ತು ಸಿಬ್ಬಂದಿ ಸಮಯಕ್ಕೆ ಬಾರದೆ ಜನರನ್ನ ಸಂಕಷ್ಟಕ್ಕೆ ತಳ್ಳುತ್ತಿದ್ದಾರೆ. ಇನ್ನು ವಿಷಾದಕರ ವಿಷಯವೇನೆಂದರೆ ಆಸ್ಪತ್ರೆಗೆ ಬರುವ ವಯಸ್ಸಾದ ರೋಗಿಗಳಿಗೆ ಸಹ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ಬಡವರು, ವೃದ್ಧರು, ಮಹಿಳೆಯರು ದೂರದ ಊರುಗಳಿಂದ ಚಿಕಿತ್ಸೆಗಾಗಿ ಬರುತ್ತಾರೆ. ಆದರೆ ಇಲ್ಲಿ ಅವರಿಗೆ ಸಿಗುವುದು ನಿರ್ಲಕ್ಷ್ಯ ಮಾತ್ರ ಎನ್ನುವ ಆರೋಪ ಕೇಳಿಬರುತ್ತಿದೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇದ್ದಾರೋ ಇಲ್ಲವೋ ಎಂಬ ಅನುಮಾನ ಮೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ಆಸ್ಪತ್ರೆ ಎಂದರೆ ಜನರ ಜೀವ ಉಳಿಸುವ ಸ್ಥಳ. ಆದರೆ ಇಲ್ಲಿ ಸಮಯ ಪಾಲನೆ ಮತ್ತು ಶಿಸ್ತು ಎಂಬುದೇ ಕಾಣಿಸುತ್ತಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ಮಹಾಲಿಂಗಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಈ ಅವ್ಯವಸ್ಥೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಎಂಬುದು ಸ್ಥಳೀಯರ ಆದೇಶವಾಗಿದೆ. ಬಡ ಜನರ ಆರೋಗ್ಯದ ಜೊತೆ ಆಟವಾಡುವಂತಹ ಘಟನೆಗಳು ಮತ್ತೆ ನಡೆಯದಂತೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಸರ್ ನಿಮ್ಮ ಟೈಮಿಂಗ್ ಏನೈತ್ರಿ ಸರ್? ಒಂದು ನಿಮಿಷ ಅಲ್ಲೇ ನಿಂದ್ರಿ ಸರ್. ಅಲ್ಲೇ ನಿಂದ್ರಿ. ಟೈಮಿಂಗ್ ಏನೈತ್ರಿ ಸರ್ ನಿಮ್ದು? ಬಂದು ಯಾವಾಗ ಹೋಗಿರಿ? 9ರಿಂದ ಇಲ್ಲೇ ಅದೀವಿ ರೀ. ಬಂದು ಯಾವಾಗ ಹೋಗಿರಿ ಹೇಳ್ರಿ? ಈಗ ಬರಾಕತ್ತೀರಿ? ಯಾವಾಗ ಬಂದು ಹೋಗಿರಿ? ಮುಂಜಾನೆ ಎಷ್ಟೊತ್ತಿಗೆ ರೀ ಸರ್? ಬಂದ್ರೆ ಒಂದು ಸಾವಿರ ಕರೆಕ್ಟ್ ಟೈಮಿಂಗ್ ಎಷ್ಟೈತ್ರಿ ಸರ್ ನಿಮ್ದು? ಸರ್ ನಿಮ್ದು ಟೈಮಿಂಗ್ ಏನೈತ್ರಿ ಅದನ್ನು ಹೇಳ್ರಲ್ಲ. ಇವ್ರು ನೋಡ್ರಿ ಸರ್, ವಜ್ರಮಟ್ಟಿ ಸರ್ ಅಂತ 9:30ಯಿಂದ ವೇಟ್ ಮಾಡಕತ್ತಾರ. ಯಾರು ಒಬ್ರು ಇಲ್ಲ. ಇವಾಗ ಬಂದ್ರೆ ಸರ್. ಇದೇ ರೀತಿಯ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ.